ಇನ್ನು ರಾಜ್ಯದಲ್ಲಿ ವರುಣಾರ್ಭಟದ ಸುದ್ದಿ, ಅದರಲ್ಲೂ ನೆರೆಯ ರಾಜ್ಯದಲ್ಲಿ ಈಗ ಭೀಕರ ಪ್ರವಾಹ ತಲೆದೋರಿದೆ. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ರಾಜಾಪುರ ಪಟ್ಟಣದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ರಾಜಾಪುರ ಪಟ್ಟಣ ಮುಳುಗಿ ಹೋಗಿದೆ. ನೂರಾರು ಮನೆಗಳು ಜಲಾವೃತವಾಗಿವೆ. ಜನ ಪರದಾಡ್ತಾ ಇದ್ದಾರೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ರೆಡ್ ಅಲರ್ಟ್ ಕೂಡ ಈಗ ಘೋಷಣೆ ಮಾಡಲಾಗಿದೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಅನಾಹುತಗಳಿವೆ. ಮಹಾರಾಷ್ಟ್ರದಾದ್ಯಂತ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅದರಲ್ಲೂ ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಈ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ರತ್ನಗಿರಿ ಜಿಲ್ಲೆಯ ರಾಜಾಪುರ ಪಟ್ಟಣ ಆಲ್ಮೋಸ್ಟ್ ಮುಳುಗಡೆಯಾಗಿದೆ. ಆಲ್ರೆಡಿ ನೋಡಿ, ಅಲ್ಲಿ ಮನೆಗಳು, ಕೆಳಂತಸ್ತಿನ ಮನೆಗಳೆಲ್ಲವೂ ಕೂಡ ಆಲ್ಮೋಸ್ಟ್ ಮುಳುಗಡೆಯಾಗಿವೆ. ಅಲ್ಲಿದ್ದಂಥ ಜನರನ್ನ ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಪಾಪ ಮನೆಗಳನ್ನು ಕಳೆದುಕೊಂಡಿರುವಂತಹ ಜನ ಈಗ ಪರಿತಪಿಸ್ತಾ ಇದ್ದಾರೆ. ಮಹಾರಾಷ್ಟ್ರದ ರಾಜಾಪುರ ಪಟ್ಟಣ ಜಲಾವೃತವಾಗಿರುವಂತಹ ದೃಶ್ಯಗಳು. ಇನ್ನು ಮಹಾರಾಷ್ಟ್ರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಮಳೆಯ ಆರ್ಭಟ ಜೋರಾಗ್ತಾನೆ ಇದೆ. ಮುಂಬೈನಲ್ಲಿನ ಕಾಲಂಬೋಲಿ ಠಾಣೆಗೆ ನೀರು ನುಗ್ಗಿಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಸೃಷ್ಟಿಯಾಗಿರುವಂತಹ ಅನಾಹುತಗಳು. ಕಾಲಂಬೋಲಿ ಠಾಣೆಗೆ ನೀರು ನುಗ್ಗಿದೆ. ಠಾಣೆಗೆ ನೀರು ನುಗ್ಗಿದ್ರು ಪಾಪ ಕೆಲಸ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಅದೇ ನೀರನ್ನ ಹೊರಗೆ ಹಾಕೊಂಡು ಅದೇ ನೀರಿನಲ್ಲಿ ದಿನನಿತ್ಯದ ಕೆಲಸಗಳನ್ನು ಅವರು ಮುಗಿಸ್ತಾ ಇದ್ದಾರೆ. ಮಳೆ ನೀರಿನಲ್ಲೇ ಕಚೇರಿಯಲ್ಲಿ ಕುಳಿತಿರುವಂತಹ ಪೊಲೀಸ್ ಠಾಣೆಗೆ ಆರಕ್ಷಕರು ಪಾಪ ರಕ್ಷಣೆ ಮಾಡಬೇಕಾಗಿರುವಂತಹ ಆರಕ್ಷಕರಿಗೇನೆ ಇಲ್ಲಿ ರಕ್ಷಣೆ ಇಲ್ಲದಂತಾಗಿದೆ. ನೋಡಿ, ಇಲ್ಲಿ ಇದು ಸ್ಟೇಷನ್ನ ದೃಶ್ಯಗಳು. ಮಂಡಿಗಿಂತನೂ ಮೇಲೆ ಇರುವಂತಹ ನೀರು ಗಮನಿಸಬಹುದು ದೃಶ್ಯಗಳಲ್ಲಿ. ಬಟ್ ಬಹಳ ಮುಖ್ಯವಾಗಿರುವಂತಹ ಕೆಲವೊಂದಷ್ಟು ಕೇಸ್ ಫೈಲ್ಗಳು, ಕಡತಗಳು ಎಲ್ಲವೂ ಕೂಡ ಇರುತ್ತೆ. ಅದನ್ನೆಲ್ಲವನ್ನೂ ಕೂಡ ಸೇಫ್ ಗಾರ್ಡ್ ಮಾಡೋ ನಿಟ್ಟಿನಲ್ಲಿ ಪಾಪ ಎಲ್ಲರೂ ಈಗ ಕಾರ್ಯಪ್ರವೃತ್ತರಾಗಿದ್ದಾರೆ. ಅಲ್ಲಿಂದ ಬೇರೆ ಕಡೆಗೆ ಸುರಕ್ಷಿತವಾಗಿ ಆ ಕಡತಗಳನ್ನೆಲ್ಲವನ್ನೂ ಕೂಡ ಸಾಗಿಸುವಂತಹ ಒಂದು ಪ್ರಯತ್ನವನ್ನು ಈಗಾಗಲೇ ಮಾಡಿದ್ದಾರೆ. ಇದು ಮುಂಬೈನ ಕಾಂಬೋಲಿ ಠಾಣೆಯ ದೃಶ್ಯಗಳು. ಅರ್ಧದಷ್ಟು ಮುಳುಗಡೆಯಾಗಿರುವಂತಹ ಕಾಂಬೋಲಿ ಠಾಣೆ, ಕಾಲಂಬೋಲಿ, ಮುಂಬೈನ ಕಾಲಂಬೋಲಿ ಠಾಣೆಗೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿವೆ. ಇನ್ನು ರಾಯಗಢನ ಪನ್ವೇಲ್ ಪ್ರದೇಶ ಕೂಡ ಜಲಾವೃತವಾಗಿದೆ. ಮಹಾರಾಷ್ಟ್ರದ ಪನ್ವೇಲ್ ಪ್ರದೇಶ ಇದು. ಕೊಚ್ಚಿ ಹೋಗಿರುವಂತಹ ಆಟೋ, ತೇಲ್ತಾ ಇರುವಂತಹ ಕಾರು, ಎಲ್ಲಿ ನೋಡಿದ್ರು ಕೂಡ ನೀರೇ ನೀರು. ಶಹಪುರ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆ ಸುರಿದಿದೆ. ನೆರೆ ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಗಳಿಗೆ ಈಗ ರವಾನೆ ಮಾಡಲಾಗ್ತಾ ಇದೆ. ಸಾವಂತವಾಡಿಯಲ್ಲೂ ಕೂಡ ರಸ್ತೆ ನದಿಯಂತಾಗಿದೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಆಗಿರುವಂತಹ ಅನಾಹುತಗಳಿದು. ಇಲ್ಲಿ ನೋಡಿ, ಇಲ್ಲಿ ಆಟೋ ಒಂದು ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯ. ಮಹಾರಾಷ್ಟ್ರದ ಪನ್ವೇಲ್ ಪ್ರದೇಶದಲ್ಲಿ ಈ ತರದ ಒಂದು ಸಮಸ್ಯೆ ಉಂಟಾಗಿದೆ. ಕಾರ್ ಕೂಡ ಆಲ್ಮೋಸ್ಟ್ ಮುಳುಗಡೆಯಾಗಿದೆ. ಇಲ್ಲಿ ಸೊಂಟಕ್ಕಿಂತ ಮೇಲೆ ನೀರು ನಿಂತಿದೆ. ಆ ನೀರಿನಲ್ಲೇನೆ ಪಾಪ ಅವ್ರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅಲ್ಲೆಲ್ಲ ಸಿಕ್ಕಾಕೊಂಡಿರೋರನ್ನ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ರಸ್ತೆ ಎಲ್ಲಿದೆ, ಗುಂಡಿ ಎಲ್ಲಿದೆ, ಯಾವುದು ಗೊತ್ತಾಗ್ತಾ ಇಲ್ಲ. ಆ ಥರದ ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ಈಗ ತಲೆದೋರಿದೆ. ಎರಡೂ ದೃಶ್ಯಗಳನ್ನು ಗಮನಿಸಬಹುದು ಸ್ಕ್ರೀನ್ ಮೇಲೆ. ಒಂದು ಕಡೆ ರತ್ನಗಿರಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅಲ್ಲೂ ಕೂಡ ಮನೆಗಳು ಕಂಪ್ಲೀಟ್ ಆಗಿ ಮುಳುಗಡೆಯಾಗಿರುವಂಥದ್ದು. ಇನ್ನೊಂದು ಕಡೆ ಪನ್ವೇಲ್ನ ದೃಶ್ಯಗಳು. ಮಹಾರಾಷ್ಟ್ರದ ಪನ್ವೇಲ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಅಲ್ಲಿ ಜನ ಈಗ ವಾಸಿಸೋದಕ್ಕಂತೂ ಸಾಧ್ಯವಾಗ್ತಾ ಇಲ್ಲ. ಸೊ ಹಾಗಾಗಿ ತಕ್ಷಣಕ್ಕೆ ಸುರಕ್ಷಿತ ಸ್ಥಳಗಳಿಗೆ ಅವ್ರನ್ನ ರವಾನೆ ಮಾಡಿದ್ದಾರೆ. ಬಟ್ ಕಾರ್ಗಳು, ಆಟೋಗಳು ಎಲ್ಲವೂ ಕೂಡ ತೇಲಿ ಹೋಗ್ತಾ ಇವೆ. ಸೊ ಹಾಗೆ ಮಹಾರಾಷ್ಟ್ರದ ರಾಯಗಢ ಕೋಟೆಯಲ್ಲೂ ಕೂಡ ದೊಡ್ಡ ಅನಾಹುತ ಒಂದು ಸಂಭವಿಸಿದೆ. ಏಕಾಏಕಿ ಬೆಟ್ಟದ ಮೇಲಿಂದ ಹರಿದು ಬಂದಿರುವಂತಹ ಅಪಾರ ಪ್ರಮಾಣದ ನೀರು. ನೋಡಿ, ಜೀವ ಉಳಿಸ್ಕೊಳ್ಳೋದಕ್ಕೆ ಜನ ಒದ್ದಾಡ್ತಾ ಇದ್ದಾರೆ. ಅಲ್ಲಿನ ಪ್ರವಾಸಿಗರು ಜೀವ ಉಳಿಸ್ಕೊಳ್ಳೋದಕ್ಕೆ ಈಗ ಪರದಾಡ್ತಾ ಇರುವಂತಹ ದೃಶ್ಯ. ಏಕಾಏಕಿ ಬೆಟ್ಟದ ಮೇಲಿಂದ ಇಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ರಾಯಗಢ ಕೋಟೆಯನ್ನ ಹತ್ತೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ರು ಇವರೆಲ್ಲರೂ ಪ್ರವಾಸಿಗರು. ಇದ್ದಕ್ಕಿದ್ದಂತೆ ಬೆಟ್ಟದ ಮೇಲಿಂದ ನೀರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಅಲ್ಲಿ ಹೇಗೋ ಹಿಡ್ಕೊಳ್ಳೋದಕ್ಕೆ ಸ್ವಲ್ಪ ವ್ಯವಸ್ಥೆ ಇದೆ, ಹಾಗಾಗಿ ಅದನ್ನ ಹಿಡ್ಕೊಂಡು ನಿಂತಿದ್ದಾರೆ. ಬಟ್ ನೀರಿನ ರಭಸ ಸಿಕ್ಕಾಪಡೆ ಜೋರಿದೆ. ಅಕಸ್ಮಾತ್ ಸ್ವಲ್ಪ ಆಯ ತಪ್ಪಿದ್ರು ಕೂಡ ಇವರೆಲ್ಲರೂ ಕೆಳಗಡೆ ಬೀಳ್ತಾರೆ. ರಾಯಗಢ ಕೋಟೆಯನ್ನು ಹತ್ತೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಂತಹ
ಪ್ರವಾಸಿಗರು ಈಗ ನೀರಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇನ್ನೊಂದು ದೃಶ್ಯ ಈ ಹಿಂದೆ ಹಳೇದು ಪುಣೆ ಲೋನಾವಾಲಾದಲ್ಲಿ ಆಗಿದ್ದಿದ್ದು ಜೂನ್ 30ನೇ ತಾರೀಕು. ಪಾಪ ಒಂದೇ ಕುಟುಂಬದವರು 5 ಜನ ಇದರಲ್ಲಿ ನೀರು ಪಾಲಾಗಿದ್ರು. ಆ ಫಾಲ್ಸ್ ವೀಕ್ಷಣೆಗೆ ಅಂಥೇಳಿ ಹೋಗಿದ್ದಂಥ ಪ್ರವಾಸಿಗರು ನೀರಿನಲ್ಲಿ ಸಿಕ್ಕಾಕೊಂಡು ನೀರು ಪಾಲಾಗಿದ್ರು. 5 ಮಂದಿ ಜಲಪಾತದಲ್ಲಿ ಕೊಚ್ಚೋಗಿದ್ರು. ಇನ್ನು ಇವತ್ತಿನ ದೃಶ್ಯ ಮಹಾರಾಷ್ಟ್ರದ ರಾಯಗಢ ಕೋಟೆಯನ್ನು ಹತ್ತೋದಕ್ಕೆ ಅಂಥೇಳಿ ಪ್ರವಾಸಿಗರು ಹೋಗ್ತಾ ಇರುವಾಗ ಏಕಾಏಕಿ ಬಟನ್ನಲ್ಲಿಂದ ನೀರು ಬರ್ತಾ ಇದೆ. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಪಾಪ ಪರದಾಡ್ತಾ ಇದ್ದಾರೆ. ಸೊ ಮಹಾರಾಷ್ಟ್ರದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದ ಆಗಿರುವಂತಹ ಅನಾಹುತಗಳು ಮತ್ತಷ್ಟು ಇದ್ರ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಒಂದು ಮಳೆಯಿಂದ ಆಗಿರುವಂತಹ ಅನಾಹುತಗಳು, ಕೆಲವೊಂದು ದೃಶ್ಯಗಳನ್ನು ನೋಡ್ತಾ ಇದ್ವಿ. ನಿಜಕ್ಕೂ ಎದೆ ಝಲ್ಲನ್ನತ್ತೆ ಇಂಥ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ. ಇನ್ನೂ ಹಾಗೆ ಮಳೆ ಮುಂದುವರೆದಿದೆಯಾ? ಇನ್ನೂ ಕೂಡ ಅನಾಹುತಗಳು ಅಥವಾ ಈ ತರದ ಅವಾಂತರಗಳು ಸಂಭವಿಸಿರೋದ್ರ ಬಗ್ಗೆ ವರದಿಯಾಗ್ತಿದೆ. ಏನ್ ಮಾಹಿತಿ ಇದೆ ಸಹದೇವ್? ರೆಹಮಾನ್, ಮಹಾರಾಷ್ಟ್ರದಲ್ಲಿ ಮೇಘ ಸ್ಫೋಟಗೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 4-5 ಜಿಲ್ಲೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಾವಂತವಾಡಿ, ರತ್ನಗಿರಿ ಮತ್ತು ಈ ಒಂದು ಮುಂಬೈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಅನಾಹುತಗಳು, ಅವಘಡಗಳು ಸಂಭವಿಸ್ತಾ ಇರುವಂತದ್ದು. ಮುಖ್ಯವಾಗಿ ಈ ಒಂದು ಏನು ರಾಯಗಢ ಕೋಟೆ ಏನಿದೆ ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜಲರಾಶಿ ಹರಿದು ಬಂದು ಅನಾಹುತ ಸಂಭವಿಸಿರುವಂತದ್ದು ಒಂದು ಕಡೆ ಆದ್ರೆ, ಇನ್ನು ರತ್ನಗಿರಿಯ ರಾಜಾಪುರ ಗ್ರಾಮ ಏನಿದೆ, ಇಡೀ ಗ್ರಾಮವೇ ಮುಳುಗಡೆ ಆಗಿರುವಂತದ್ದು. ಮನೆಯ ಮೊದಲನೇ ಅಂತಸ್ತಿನ ಮತ್ತು 2ನೇ ಅಂತಸ್ತಿನಲ್ಲಿ ಜನ ಏನು ರಕ್ಷಣೆಗಾಗಿ ಕುಳಿತಿರುವಂತದ್ದು, ಆ ಒಂದು ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಅದರ ಜೊತೆಗೆ ಸಾವಂತವಾಡಿ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಆಗಿರುವಂತಹ ಕಾರಣಕ್ಕಾಗಿ ರಸ್ತೆ ಎಲ್ಲವೂ ಕೂಡ ನದಿಗಳಂತಾಗಿ ಮಾರ್ಪಟ್ಟಿರುವಂತದ್ದು. ಆಟೋ ಸೇರಿದಂತೆ ಬೈಕ್ಗಳು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗುವಂತಹ ದೃಶ್ಯಾವಳಿಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಮುಂಬೈನಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಅಲ್ಲೂ ಪೊಲೀಸ್ ಠಾಣೆ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ನೀರು ನುಗ್ಗಿ ಅವಾಂತರಕ್ಕೆ ಕಾರಣವಾಗ್ತಾ ಇರುವಂತದ್ದು. ರಕ್ಷಣೆ ಕೊಡಬೇಕಾದಂತ ಪೊಲೀಸರು ಕೂಡ ಈಗ ತಮ್ಮ ರಕ್ಷಣೆಯನ್ನ ತಾವೇ ಮಾಡಿಕೊಳ್ಳುವಂತ ಸ್ಥಿತಿ ಈ ಒಂದು ಮಳೆಯಿಂದ ಮಳೆಯಿಂದ ಆಗಿರುವಂತದ್ದು. ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಯಾವಾಗ ಮಳೆ ಆಗುತ್ತೆ, ಅದು ಬೆಳಗಾವಿ ಸೇರಿದಂತೆ ಸಾಕಷ್ಟು ಉತ್ತರ ಕರ್ನಾಟಕ ಭಾಗದ ಹಲವು ಕಡೆಗಳಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡುತ್ತೆ. ಮುಖ್ಯವಾಗಿ ಮಹಾಬಲೇಶ್ವರ ಮತ್ತು ಕೊಯ್ನಾ ಜಲಾನಯನ ಪ್ರದೇಶದಲ್ಲಿ ಒಂದೇ ದಿನ 129 ಮಿಲಿಮೀಟರ್ ಮಳೆ ಆಗಿರುವಂತದ್ದು. ಇದು ಅತಿ ಹೆಚ್ಚು ಮಳೆ ಆಗಿರುವಂತಹ ವರದಿ ಕೂಡ ಈಗ ಬರ್ತಾ ಇರುವಂತದ್ದು. ಈ ಭಾಗದಲ್ಲಿ ಮಳೆ ಆಗಿದ್ದೆ ಆದ್ರೆ ಒಂದು ಕಡೆ ಈ ಒಂದು ರತ್ನಗಿರಿ ಮತ್ತು ರಾಯಗಢ, ಕೊಲ್ಲಾಪುರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಹೆಚ್ಚಿನ ಪ್ರವಾಹದ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡುತ್ತೆ. ಅದರ ಜೊತೆಗೆ ದೂಧಗಂಗಾ, ವೇದಗಂಗಾ ಮತ್ತು ಕೃಷ್ಣಾ ನದಿಗೂ ಕೂಡ ಅಪಾರ ಪ್ರಮಾಣದಲ್ಲಿ ಇದೀಗ ನೀರು ಹರಿದು ಬರ್ತಾ ಇರುವಂತದ್ದು. ಕೃಷ್ಣಾ ನದಿಗೆ 65,000 ಕ್ಯೂಸೆಕ್ ನೀರು ಒಳಹರಿವಿರುವಂತದ್ದು. ಇದು ಸದ್ಯ ಈಗ ಚಿಕ್ಕೋಡಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಪ್ರವಾಹದ ಭೀತಿಯನ್ನ ಸೃಷ್ಟಿಸ್ತಾ ಇರುವಂತದ್ದು. ದೂಧಗಂಗಾ ಮತ್ತು ವೇದಗಂಗಾ ನದಿಯಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತದ್ದು. ಕೇವಲ 6 ಅಡಿ ಮಾತ್ರ ನೀರು ಏರಿಕೆ ಆಗಿದ್ದೆ ಆದ್ರೆ ನಿಪ್ಪಾಣಿ ಭಾಗದ ಹಲವು ಗ್ರಾಮಗಳು ಮುಳುಗಡೆ ಆಗುವಂತ ಆತಂಕ ಕೂಡ ಶುರುವಾಗಿರುವಂತದ್ದು. ಸದ್ಯ ಈಗ ಇನ್ನೂ ಕೂಡ ಮಹಾರಾಷ್ಟ್ರದಲ್ಲಿ ಮಳೆ ಮುಂದುವರೆದಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಈ ಒಂದು ಪಶ್ಚಿಮ ಘಟ್ಟ ಭಾಗ ಏನಿದೆ ಅಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರುವಂತದ್ದು, ಹೆಚ್ಚಿನ ಮಳೆಯ ವರದಿ ಕೂಡ ಆಗ್ತಾ ಇರುವಂತದ್ದು. ಇದು ಒಂದು ಕಡೆ ಮಹಾರಾಷ್ಟ್ರದ 4 ಜಿಲ್ಲೆಗಳ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಇದೆ. ಹಲವು ಗ್ರಾಮಗಳು ಈಗಾಗಲೇ ಶಿಫ್ಟ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ರಕ್ಷಣೆ ಕೋರಿ ಇನ್ನೂ ಕೂಡ ಕಾಯ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದಾವೆ. ಅದರ ಜೊತೆಗೆ ಇದು ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಮಳೆ ಬೆಳಗಾವಿಯ ಹಲವು ಗ್ರಾಮಗಳಿಗೂ ಕೂಡ ಈಗ ಪ್ರವಾಹದ ಭೀತಿಯನ್ನ, ಪ್ರವಾಹದ ಸಂಕಷ್ಟವನ್ನ ತಂದೊಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಸಹದೇವ್.